ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ 2022 ಮಾಡೆಲ್ ಮಾರುತಿ ಸುಜುಕಿ ಬ್ರಿಜಾ ಇದೆ. 4 ಇಯರ್ಸ್ ಈ ಗಾಡಿ ಆಗಿದ್ರು ಕೂಡ ಇನ್ನೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಒಂದು ಹೈಯೆಸ್ಟ್ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂದ್ರೆ ಇದೇ ಆಗಿರುತ್ತೆ. ಸೊ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇದನ್ನ ನೀವು ಬೈ ಮಾಡ್ಬೇಕಾ, ಅಂಡ್ 4 ಇಯರ್ಸ್ ಆಗಿದ್ಮೇಲೂ ಇದರ ಒಂದು ರಿಲಯಬಿಲಿಟಿ ಅಂಡ್ ಪರ್ಫಾರ್ಮೆನ್ಸ್ ಅಂಡ್ ಹೇಗಿದೆ ಒಂದು ಕಾರ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ. ನಿಮಗೆ ಒಂದು ಪ್ರಾಪರ್ ಡೀಟೇಲ್ಸ್ ತಿಳ್ಕೊಡ್ತೀನಿ. ಇಂಟೀರಿಯರ್ ವೈಸ್ ಬರೋದಾದ್ರೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ, ಜೊತೆಗೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಸಿಗುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಈ ಒಂದು ಗಾಡಿಲಿ ನಿಮ್ಗೆ ಸಿಗುವಂತದ್ದು. ಸೊ 2026 ವೇರಿಯಂಟ್ ಅಲ್ಲಿ ನಿಮಗೆ ಇಂಟೀರಿಯರ್ ವೈಸ್ ಒಂದಷ್ಟು ಬೆಟರ್ ಫೀಚರ್ಸ್ ಗಳು ಸಿಗ್ಬೋದು ಅಂಡ್ ಬೆಟರ್ ನ್ಯೂ ಫ್ರೆಶ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದ್ರ ಜೊತೆಗೆ ಫ್ರೆಶ್ UI ಸಾಫ್ಟ್ವೇರ್ ಎಲ್ಲ ಇಂಪ್ರೂವ್ಡ್ ಆಗಿದೆ. 2026 ವೇರಿಯಂಟ್ ಅಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಫೇಸ್ ಲಿಫ್ಟ್ ಸಿಗುತ್ತೆ. ನನ್ನ ಪ್ರಿಫರೆನ್ಸ್ ಬಗ್ಗೆ ಹೇಳೋದಾದ್ರೆ ಹೊಸದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ದಿಸ್ ಲುಕ್ಸ್ ಮೋರ್ ಬಲ್ಕಿಯರ್ ದ್ಯಾನ್ ದಟ್. ಅದು ತುಂಬಾನೇ ಸ್ಲೀಕ್ ಆಗೋಯ್ತು, ಸ್ವಲ್ಪ ಡಿಸೈನ್ ಮಾಡ್ರನ್ ಆಗೋಯ್ತು. ಬಟ್ ದಿಸ್ ವೆಹಿಕಲ್ ಸ್ಟ್ಯಾಂಡ್ಸ್ ಔಟ್ ಮೋರ್ ಆನ್ ದಿ ರೋಡ್ಸ್. ಸ್ವಲ್ಪ ಮಸ್ಕ್ಯುಲರ್ ಬಾಡಿ ಲೈನ್ ಇದಕ್ಕಿರೋದ್ರಿಂದ ದಿಸ್ ಫೀಲ್ಸ್ ಮೋರ್ ಗುಡ್ ಆನ್ ದಿ ರೋಡ್ಸ್. ಇಂಜಿನ್ ವೈಸ್ ಪ್ರತಿ ಒಂದು ಸೇಮ್, ಇವಾಗ ಬರ್ತಿರೋ ಮಾಡ್ಲು ಈ ಮಾಡ್ಲಿಗೂ ಸೇಮ್ ಇದೆ. ಆದ್ರಿಂದ ಕಂಪ್ಯಾರಿಸನ್ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇದನ್ನ ತಗೋಬೇಕಾ ಅಥವಾ ಒಂದು ಫ್ರೆಶ್ ವೆಹಿಕಲ್ ತಗೋಬೇಕಾ ಅಂತ 2026 ಅಲ್ಲಿ ನೀವು ಇದೇ ತರ ZXi+ ಟಾಪ್ ಎಂಡ್ ಮಾಡ್ಲ್ ತಗೋಬೇಕು, ಸ್ಮಾರ್ಟ್ ಹೈಬ್ರಿಡ್ ಇರುವಂತ ಮಾಡ್ಲ್ ತಗೋಬೇಕು ಅಂದ್ರೆ ನಿಮಗೆ 16-17 lakhs ಈಸಿಲಿ ಕಾಸ್ಟ್ ಆಗುತ್ತೆ. ಸೊ ಯಾರು ಅದನ್ನ ತಗೋಬೇಕು ಅಂದ್ರೆ ಒಂದು ಫ್ರೆಶ್ ನ್ಯೂ ವೆಹಿಕಲ್ ಬೇಕು ನಮ್ಗೆ, ಯಾವ್ದೇ ತರ ಒಂದು ಟೆನ್ಷನ್ ಇಲ್ಲ, ಕಂಪ್ನಿ ವಾರಂಟಿ ಅಂಡರ್ ಅಲ್ಲಿ ಇರಬೇಕು ವೆಹಿಕಲ್, ಈಸಿಯಾಗಿ ಒಂದು 5-6 ಇಯರ್ಸ್ ಓಡಿಸ್ಕೊಂಡು ನೆಮ್ಮದಿಯಾಗಿರ್ಬೇಕು ಅನ್ನೋರು ಆ ವೆಹಿಕಲ್ ನ ಚೂಸ್ ಮಾಡಿ. ಬಟ್ ಯಾರಿಗೆ 2022 ಮಾಡೆಲ್ ಸೆಕೆಂಡ್ಸ್ ವೆಹಿಕಲ್ ಹೋಗ್ಬೇಕು ಅಂದ್ರೆ ಸ್ವಲ್ಪ ಬಜೆಟ್ ಕಾನ್ಸ್ಟೆಂಟ್ ಇರೋರು, ಕಡಿಮೆ ಬಜೆಟ್ ಅಲ್ಲಿ ವೆಹಿಕಲ್ ನೋಡ್ತಿರೋರು ಅಂಡ್ ಪರವಾಗಿಲ್ಲ ಗಾಡಿ ಕಡಿಮೆ ಓಡಿದ್ರಿ ಚೆನ್ನಾಗ್ ಕಂಡೀಷನ್ ಇದ್ರೆ ತಗೋಬೇಕು ಅನ್ನೋರು ಒಂದು ಮಾಡೆಲ್ ನ ನೀವು ನೋಡ್ಬೋದು. ಸೊ 2022 ಆಗಿರೋದ್ರಿಂದ ತುಂಬಾ ಹಳೆ ಮಾಡೆಲ್ ಅಂತಾನು ಇದೇನಲ್ಲ. ಇಟ್ ಈಸ್ 4 years ಓಲ್ಡ್ ಅಷ್ಟೇ. 4 years ಓಲ್ಡ್ ಆಗಿದ್ರು ತುಂಬಾನೇ ಔಟ್ಡೇಟೆಡ್ ಅನ್ಸಲ್ಲ. ನಿಮ್ಗೆ ಬೇಕಾಗಿರೋ ಸಫಿಶಿಯಂಟ್ ಫೀಚರ್ಸ್ ಈ ಕಾರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಈ ಕಾರಿನ ಬೆಲೆ ಹತ್ತತ್ರ ನಿಮ್ಗೆ 6 lakhs to 8 lakhs ಒಳಗೆ ಸಿಗುತ್ತೆ. ಕಡಿಮೆ ಓಡಿರೋದು ಅರೌಂಡ್ 50-60,000 ಕಿಲೋಮೀಟರ್ಸ್ ಓಡಿರೋಂತ ಕಾರು, ವೆಲ್ ಮೇಂಟೈನ್ ಕಾರ್ ಆ ಬಜೆಟ್ ಕಾನ್ಸ್ಟೆಂಟ್ ಅಲ್ಲಿ ಸಿಗುತ್ತೆ. ಆ ಬಜೆಟ್ಗೆ 2026 ಅಲ್ಲಿ ಇವಾಗ ಈ ಕಾರು ವರ್ತ್ ಇದೆಯಾ ಅಂತ ನಾನು ಹೇಳ್ತೀನಿ. ಯಾಕೆ ವರ್ತ್ ಅಂತ ನಿಮ್ಗೆ ಫಸ್ಟ್ ಹೇಳೋದಾದ್ರೆ ಇದರಲ್ಲಿ ಇರುವಂತ ಫೀಚರ್ಸ್ ಗಳು. ನಿಮಗೆ ಡೈಲಿ ನೀಡ್ಸ್ಗೆ ಯಾವ ಫೀಚರ್ಸ್ ಬೇಕು, ಕ್ರೂಸ್ ಕಂಟ್ರೋಲ್, ಆನ್ ಹೈವೇಸ್ ಓಡಾಡ್ಬೇಕಾದ್ರೆ ಕ್ರೂಸ್ ಕಂಟ್ರೋಲ್ ಬೇಕಾ, ಅದು ಇದರಲ್ಲಿದೆ. ಗುಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಆಪಲ್ ಕಾರ್ ಪ್ಲೇ ಅಂಡ್ ಆಂಡ್ರಾಯ್ಡ್ ಆಟೋ, ಅದು ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಜೊತೆಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಈ ಒಂದು ಕಾರಲ್ಲಿ ನಿಮ್ಗೆ ಸಿಗೋದ್ರಿಂದ ಸೂಪರ್ ಆಗಿದೆ. ಅಂಡ್ ಈಗ ಓಡ್ಸೋದಿಕ್ಕೆ ಹೇಗ್ ಫೀಲ್ ಇದೆ ಅಂತ ಅಂದ್ರೆ ಸೂಪರ್ಬ್ಲಿ ಸ್ಮೂತ್, ಎಕ್ಸ್ಟ್ರಾರ್ಡಿನರಿ ಸ್ಮೂತ್, ತುಂಬಾನೇ ಸ್ಮೂತ್ ವೆಹಿಕಲ್ ಅಂತ ಹೇಳ್ಬೋದು. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಇದರಲ್ಲಿ ಬರುವಂತದ್ದು. K15C ಸೀರೀಸ್ ಇಂಜಿನ್ ಇದರಲ್ಲಿ ಬರುವಂತದ್ದು. ಈಗ ಬರೋ ಮಾಡಲ್ ಕೂಡ K15C ಸೀರೀಸ್ ಇಂಜಿನ್ ಬರುವಂತದ್ದು. ಸೊ K15 ಸೀರೀಸ್ ಏನಿದೆಯಲ್ಲ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಸೀರೀಸ್. ತುಂಬಾ ವರ್ಷಗಳಿಂದ ತುಂಬಾ ಮಾಡೆಲ್ಸ್ ಗಳಲ್ಲಿ ಯೂಸ್ ಆಗ್ತಾ ಬಂದಿದೆ. ಒಳ್ಳೆ ರಿಲಯಬಲ್ ಇಂಜಿನ್ ಅಂತ ಕೂಡ ಹೇಳ್ಬೋದು. How it feels to drive and all, 103 PS of power and 136 Nm of torque ಸಿಗುತ್ತೆ. ಸೊ ಯು ಗೆಟ್ ಗ್ರೇಟ್ ಡೀಸೆಂಟ್ ಅಮೌಂಟ್ ಆಫ್ ಪವರ್ ಆಫರ್ಡ್. ಅಂದ್ರೆ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಇದರಲ್ಲಿ ಸಿಗುತ್ತೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೀವು ನೋಡೋದಾದ್ರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಕಾರ್ ಫಾರ್ ಯು. ಒಂದು ಬೆಸ್ಟ್ ಡೈಲಿ ಡ್ರೈವರ್, ಒಂದು ಬೆಸ್ಟ್ ರಿಫೈನ್ಡ್ ಇಂಜಿನ್, ಲೆಸ್ ಮೇಂಟೆನೆನ್ಸ್ ಅಂತ ನೋಡೋದಾದ್ರೆ ಬೆಸ್ಟ್ ಇಂಜಿನ್ ಇದು K15 ಸೀರೀಸ್ ಇಂಜಿನ್. ಸೊ ಈಸಿಲಿ ನಿಮ್ಗೆ ಸಿಟೀಸ್ ಅಲ್ಲಿ ಒಂದು 13 to 14 ಸಿಗುತ್ತೆ. ಅಂಡ್ ಆನ್ ದಿ ಹೈವೇಸ್ ಇಫ್ ಯು ಕ್ರೂಸ್ ಇಟ್ ವೆಲ್, ಇಫ್ ಯು ಡ್ರೈವ್ ಇಟ್ ವೆಲ್, ಈಸಿಲಿ ನಿಮ್ಗೆ 17 to 18 ಆರಾಮ್ಸೆ ಮೈಲೇಜ್ ಬರುತ್ತೆ ಈ ಒಂದು ಕಾರಲ್ಲಿ. 3 peoples ಆರ್ ವೆರಿ ಮಚ್ ಕಂಫರ್ಟೇಬಲ್ ಅಟ್ ದಿ ಬ್ಯಾಕ್. ಆರಾಮ್ಸೆ ನೀವು ಈ ಕಾರಲ್ಲಿ 5 peoples ಈಸಿಲಿ ಹೋಗ್ಬೋದು. ಸೊ ಇಫ್ ಯು ಆರ್ ಅ ಫ್ಯಾಮಿಲಿ ಮ್ಯಾನ್, ಈಸಿಲಿ ಯು ಕ್ಯಾನ್ ಟೇಕ್ ಯುವರ್ ಫ್ಯಾಮಿಲಿ ಔಟ್ ಎನಿವೇರ್. ಸೊ ಈ ಕಾರ್ನ ಯಾರು ತಗೋಬಾರ್ದು ಅಂತ ಹೇಳೋದಾದ್ರೆ ಯಾರಿಗೆಲ್ಲ ಒಂದು ಡ್ರೈವಿಂಗ್ ಫೀಲ್ ಬೇಕು, ಒಂದು ಗುಡ್ ಪವರ್ ಬೇಕು, ದಟ್ ಪಂಚ್ ಅನ್ನೋದು ನಿಮ್ಗೆ ಸಿಗ್ಬೇಕು ಅಂದ್ರೆ ಡೆಫಿನೆಟ್ಲಿ ಈ ಒಂದು ಕಾರ್ನ ನೀವು ತಗೋಬೇಡಿ. ಯಾಕೆಂದ್ರೆ ಯು ವಿಲ್ ಫೀಲ್ ಬೋರಿಂಗ್ ವೈಲ್ ಡ್ರೈವಿಂಗ್ ದಿಸ್ ಕಾರ್. ಇಟ್ ಟೇಕ್ಸ್ ಅ ಕ್ವೈಟ್ ಅಮೌಂಟ್ ಆಫ್ ಟೈಮ್ ಟು ಗೆಟ್ ದಟ್ ಪವರ್. ಸೊ ನೀವೇನಾರು ತುಂಬಾ ಡ್ರೈವರ್ ಫೋಕಸ್ಡ್ ಆಗಿದ್ರೆ, ತುಂಬಾ ಒಂದು ಚೆನ್ನಾಗಿ ಓಡಿಸ್ಬೇಕು, ನಂಗೊಂದು ಥ್ರಿಲ್ ಬೇಕು ಓಡಿಸೋದ್ರಲ್ಲಿ ಅಂದ್ರೆ
ಡೆಫಿನೆಟ್ಲಿ ಈ ಕಾರು ನಿಮ್ಗಲ್ಲ. ಸೊ ಬ್ರಿಜಾ ತುಂಬಾ ಲಾಂಗ್ ಟರ್ಮ್ ಇಂದ ನಮ್ಮ ದೇಶದಲ್ಲಿ ಓಡಾಡ್ತಿದೆ. ಸೊ ಇಟ್ ಹ್ಯಾಸ್ ಗಿವನ್ ಇಟ್ಸ್ ಬೆಸ್ಟ್ ಥ್ರೂ ಔಟ್. ಈಗ ಬರ್ತಿರೋ ಬ್ರಿಜಾನು ಇಟ್ ಈಸ್ ಗುಡ್, ತುಂಬಾ ಜನ ಅದನ್ನು ಬೈ ಮಾಡ್ತಿದ್ದಾರೆ. ಬಟ್ ಬಿಫೋರ್ ವಾಟ್ ಒಂದು ಡೀಸೆಲ್ ಇಂಜಿನ್ ಇತ್ತಲ್ಲ, ಅವಾಗಿಂದ ಬ್ರಿಜಾ ಇಸ್ ನೋನ್ ಫಾರ್ ಇಟ್ಸ್ ಪವರ್. ದ ಡೀಸೆಲ್ ಪವರ್ ಇಸ್ ಟಾಪ್ ನಾಚ್. ಇಟ್ ಸೂಪರ್ ಇಂಜಿನ್ ದಟ್ ವಾಸ್, ಅಂಡ್ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಇತ್ತು ಆ ಒಂದು ಬ್ರಿಜಾಗಳದ್ದು. ಈಗಲೂ ಚೆನ್ನಾಗಿದೆ, ಬಟ್ ಸ್ಲೈಟ್ಲಿ ಯು ವಿಲ್ ಫೀಲ್ ದೋಸ್ ಪ್ಲಾಸ್ಟಿಕ್ ಫೀಲ್ ಇಂಟೀರಿಯರ್ ಅಲ್ಲಿ ಆಗಿರ್ಬೋದು, ಔಟ್ಸೈಡ್ ಬಾಡಿಲ್ ಆಗಿರ್ಬೋದು. ಯು ಫೀಲ್ nowadays Maruti is like going down, but they are giving the best product what they can do. ಸೊ ಫೈನಲ್ ಕನ್ಕ್ಲೂಷನ್ ಹೇಳೋದಾದ್ರೆ 2026 ಅಲ್ಲಿ 2022 ಮಾಡೆಲ್ ಕಾರ್ನ ನೀವು ತಗೋಬೇಕಾ? ಡೆಫಿನೆಟ್ಲಿ ಎಸ್. ನಿಮ್ದೊಂದು ಬಜೆಟ್ ಒಂದು ಟೈಟ್ ಅಲ್ಲಿ ಇದ್ರೆ, ಒಂದು ಕಡಿಮೆ ಬಜೆಟ್ ಅಲ್ಲಿ, ಬಟ್ ನಿಮ್ಗೆ ಒಂದು ಫ್ಯಾಮಿಲಿ ಕಾರ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಕಾರ್ನ ತಗೋಬಹುದು. ಇದ್ರ ಬಿಟ್ಟು ನೀವು ಆಪ್ಷನ್ಸ್ ನೋಡೋದಾದ್ರೆ ನಿಮ್ಗೆ ಬೇರೆ ಕಾರ್ಸ್ಗಳು ಈ ಒಂದು ಬಜೆಟ್ ಗಳಲ್ಲಿ ತುಂಬಾ ಕಾರ್ಸ್ಗಳು ಬರುತ್ತೆ. ಬಟ್ ಆ ಕಾರ್ಸ್ ಗಳಿಗಿಂತ ಒಂದು ಲೋ ಮೇಂಟೆನೆನ್ಸ್, ಒಂದು ಟೆನ್ಷನ್ ಫ್ರೀ ವೆಹಿಕಲ್ ಅಂದ್ರೆ ಇದಾಗಿರುತ್ತೆ. ಯಾಕೆಂದ್ರೆ ನೀವು ಇವಾಗ ಡೀಸೆಲ್ ವೆಹಿಕಲ್ ಆರ್ ಇನ್ಯಾವ್ದಾರೋ ಒಂದು ಪೆಟ್ರೋಲ್ ವೆಹಿಕಲ್ ನೀವು ನೋಡ್ತೀರಾ ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ನೀವು ಮಾರುತಿ ಬಿಟ್ಟು ನೆಕ್ಸ್ಟ್ ಇನ್ ಯಾವುದೇ ಬ್ರ್ಯಾಂಡ್ ಹೋದ್ರು ನಿಮ್ಮ ಮೇಂಟೆನೆನ್ಸ್ ಹಂಗೆ ಮೇಲ್ ಹೋಗ್ತಿರುತ್ತೆ. ಇಲ್ಲ ಡೀಸೆಲ್ ವೆಹಿಕಲ್ ತಗೋತೀರಾ ಅಂದ್ರೆ ಅದು ಹಂಗೆ ಮೇಲ್ ಹೋಗುತ್ತೆ. ಸೊ ಮಾರುತಿಲಿ ಈ ಒಂದು ಸೀರೀಸ್ K15C ಸೀರೀಸ್ ಏನಿದೆಯಲ್ಲ, ಆ ಒಂದು ಇಂಜಿನ್ ನ ನೀವು ತಗೊಂಡ್ರೆ ಈಸಿಲಿ ಒಂದು ನಿಮ್ ನೆಕ್ಸ್ಟ್ ಕಾರ್ ಅಪ್ಗ್ರೇಡ್ ವರ್ಗು ಈಸಿಯಾಗಿ ಓಡಿಸ್ಕೊಂಡು ಟೆನ್ಷನ್ ಲೆಸ್ ಆಗಿರ್ಬೋದು. ಆರಾಮಾಗಿ ನೀವು 2026 ಅಲ್ಲಿ ಈ ಒಂದು ಮಾಡೆಲ್ ನ ತಗೋಬಹುದು. 2022 ಇಂದ ಯಾವ ಮಾಡೆಲ್ ಆರೋ ತಗೊಳ್ಳಿ, ಜೊತೆಗೆ ಈ ಒಂದು ಸೀರೀಸ್ ಇಂಜಿನ್ ಇರುವಂತ ವೆಹಿಕಲ್ ನ ತಗೊಳ್ಳಿ. ಇದಕ್ಕಿಂತ ಹಳೇದ್ ಬೇಡ, ಇದಕ್ಕಿಂತ ಹೊಸದ್ ಇನ್ಯಾವುದು ಇಲ್ವೇ ಇಲ್ಲ, ಇದೇ ಲೇಟೆಸ್ಟ್ ಇಂಜಿನ್ ಆಗಿರೋದ್ರಿಂದ. ಸೊ ಯು ಗೆಟ್ ಬೆಟರ್ ರಿಫೈನ್ಮೆಂಟ್, ಬೆಟರ್ ಫ್ಯೂಯಲ್ ಎಕಾನಮಿ ಅಂಡ್ ಬೆಟರ್ ಪರ್ಫಾರ್ಮೆನ್ಸ್, ಗುಡ್ ಸಿಟಿ ಡ್ರೈವ್, ಗುಡ್ ಮೈಲೇಜ್. ಸೊ ಕಂಪ್ಲೀಟ್ಲಿ ಪ್ಯಾಕ್ಡ್ ಒಂದು ವೆಹಿಕಲ್ ಇದೊಂದಾಗಿರುತ್ತೆ. ಸೊ ನೆಗೆಟಿವ್ ಸೈಡ್ಸ್ ಅದೇ ಹೇಳದ್ನಲ್ಲ, ಸ್ವಲ್ಪ ಬಾಡಿ ರೋಲ್ ಸಿಗುತ್ತೆ ನಿಮ್ಗೆ, ಸ್ವಲ್ಪ ಹ್ಯಾಂಡ್ಲಿಂಗ್ ಇಟ್ ಇಸ್ ನಾಟ್ ಅಪ್ ಟು ದಿ ಮಾರ್ಕ್, ಅಂಡ್ ಸಡನ್ ಥ್ರಾಟಲ್, ಸಡನ್ ಪಿಕಪ್ ಬೇಕು ಅಂದ್ರೆ ಯು ಹ್ಯಾವ್ ಟು ಡೌನ್ ಶಿಫ್ಟ್. ಅದೇ ಗೇರ್ ಅಲ್ಲಿ ನಿಮ್ಗೆ ಆ ಒಂದು ಥ್ರಸ್ಟ್ ಅನ್ನೋದು ಸಿಗಲ್ಲ. ಸೊ ಆದ್ರಿಂದ those are the downsides. But if you're not driver focused, definitely you can go. But if you are completely focused on driving or completely focused on performance, definitely this car is not meant for you. So anta helta, it all depends on your perspective. According to my perspective, who wants a family car, who wants a better car with less tension, definitely they can go for this Maruti Suzuki Brezza 2022 model ZXi Plus variant. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಆಲ್ಮೋಸ್ಟ್ ಟ್ರೈ ಮಾಡಿ 50,000 ಓಡಿರೋ ಅಂತ ಕೆಳಗೆ ತಗೊಳ್ಳೋ ಅಂತದ್ನ ಅದ್ರ ಮೇಲೆ ಓಡಿದ್ರೆ ಚೆಕ್ ದ ಕಂಡೀಷನ್ ಆಫ್ ದಿ ಕಾರ್, ದೆನ್ ಪ್ರೊಸೀಡ್ ಟು ಬೈ. ಸೊ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನ್ಯೂ ವೇರಿಯಂಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ಯಾವ್ದಾರೋ ಕಂಪ್ಯಾರಿಸನ್, ಇನ್ಯಾವ್ದಾರೋ ನೀವು ಸೆಕೆಂಡ್ಸ್ ವೆಹಿಕಲ್ ಅಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ ಅಂದ್ರೆ ಅದನ್ನು ಕಮೆಂಟ್ ಅಲ್ಲಿ ಹಾಕಿ, ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Please like, share, comment and subscribe. See you all in the next vlog. Thank you so much for watching. Bye.